ಸ್ವಲ್ಪ ಊಟ ಮಾಡಿ ಅಣ್ಣ. ಅಣ್ಣ ಊಟ ಮಾಡಿ. ಅಳ್ಬೇಡ ಕಣಣ್ಣ, ವಿಷಯ ಎಲ್ಲ ಗೊತ್ತಾಯ್ತು. ನಾವೆಲ್ಲ ಇದ್ದೀವಲ್ಲಣ್ಣ, ಅಳ್ಬೇಡಣ್ಣ ನೀನು. ನಿನಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಣ್ಣ. ನೀನ್ ಮಾತ್ರ ಧೈರ್ಯ ಗೆಡಬೇಡ. ಒಂದೇ ಒಂದ್ಸಾರಿ ನಮ್ ಮುಖ ನೋಡೋಣ. ನುಣ್ಣಗ್ ಬೋಳಿಸ್ಬಿಟ್ಟವನೆ, ಇನ್ನೇನ್ ನೋಡ್ತೀರಾ? ಅಳ್ಬೇಡಣ್ಣ, ನೀನ್ ಹಿಂಗತ್ರೆ ನಮ್ಮವ್ರಿಗೆಲ್ಲ ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಡುತ್ತೆ. ಅಳ್ಬೇಡಣ್ಣ. ನೋಡು, ನಿನ್ನೆ ಸ್ಥಿತಿಗೆ ತಂದ ಒಂದ್ ದೇಹ ಸೀಳಿ ಇದೇ ಮನೆಗೆ ತೋರಣ ಕಟ್ತೀವಿ. ಶಬಾಷ್. ನಾವು ಮಾಡೋ ಕಸುಬಿನ ಮೇಲೆ ಆಣೆ, ಆ ಕೆಲ್ಸನ ನಾವು ಮಾಡಿ ತೋರಿಸ್ತೀವಿ. ಶಬಾಷ್. ಹಾಗಾದ್ರೆ ಅವನ್ನ ಸಿಗದು ನನ್ನ ಮನೆಗೆ ತೋರಣ ಕಟ್ತೀರಾ? ಇವತ್ತೇ ಸ್ಕೆಚ್ ಹಾಕ್ತೀವಣ್ಣ. ನಿಲ್ಸಿ. ತಡಿ. ಏನಿದಲ್ಲ, ನೀವೆಲ್ಲ ಇಲ್ಲಿ ನಿಮ್ಮನ್ನು ನೋಡಕ್ಕೆ ಅಂತಲೇ ಬಂದಿದ್ದೀವಿ. ಇವತ್ತಿನ ಸಮಾಜಕ್ಕೆ ನಿಮ್ಮಂತ ನಾಯಕರ ಅವಶ್ಯಕತೆ ತುಂಬಾನೇ ಇದೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಗೂಂಡಾಗಳಿಂದ ನನ್ನ ಸಂಸಾರದನ್ನೆಲ್ಲ ಕಳ್ಕೊಂಡು ಪಾಪಿ ಚಿರಾಯು ಅಂತ ಇನ್ನೂ ಬದುಕ್ತಾ ಇದ್ದೀನಿ. ಗೂಂಡಾಗಿರಿ ಬಿಟ್ಬಿಟ್ಟು ಮನುಷ್ಯಾಗಿ ಬಾಳು ಅಂತ ಹೇಳಿದಕ್ಕೆ ನನ್ನ ಹೆಂಡತಿ ಮಕ್ಕಳನ್ನೇ ಕೊಂದ್ಬಿಟ್ಟ ಮುತ್ತಪ್ಪ. ಇವತ್ತು ನಾವು ಬಂದಿರೋದು ನಮ್ಗಾಗಿರೋ ಅನ್ಯಾಯಕ್ಕೆ ಸೇರಿ ತೀರಿಸ್ಕೋಬೇಕು ಅಂತ ಅಲ್ಲ, ಒಂದು ಹೆಣ್ಣಿನ ಶೀಲ ಉಳಿಸಿ ಈ ಊರಿನ ಮಾನ ಕಾಪಾಡೋದಕ್ಕೆ ನಾವೆಲ್ಲ ನಿಮಗೆ ಕೃತಜ್ಞತೆ ಹೇಳಕ್ ಬಂದಿದ್ದೀವಿ. ಯಾವ ಕ್ಷಣದಲ್ಲಿ ಯಾವ ರೌಡಿ ಬಂದು ನಮಗೆ ಚಾಕು ಹಾಕ್ತಾನೋ, ಯಾವ ರೌಡಿ ಬಂದು ನಮ್ಮ ಹೆಣ್ಮಕ್ಳು ಹೊತ್ಕೊಂಡು ಹೋಗ್ತಾನೋ ಅಂತ ಹೆದರಿ ನಮ್ ಜೀವನ ಅಂಗೈಲಿ ಇಟ್ಕೊಂಡು ಬದುಕ್ತಾ ಇದೀವಿ ನಾಯಕರೇ. ಏನು ದೇವ್ರು ಬಂದಾಗ ನಮ್ಮ ಊರಿಗೆ ಬಂದಿದ್ದೀರಾ, ಇನ್ಮೇಲೆ ನಮ್ ಕಷ್ಟ ಸುಖ ಎಲ್ಲ ನಿಮ್ಗೆ ಸೇರಿದ್ದು. ಹೋಗ್ಬನ್ನಿ. ನಮಸ್ಕಾರ. ನೋಡಿ, ಇಡೀ ಊರ್ನ ಕಿತ್ತು ತಿಂತಾರ ಗೂಟಗಳು ಇವರೇ. ನೀವು ಮುತ್ತಪ್ಪ ಹೊಡೆದ್ರಲ್ಲ, ಅದಕ್ಕೆ ಇವ್ರು ಬಂದಿರೋದು.
ದೊಡ್ಡಯ್ಯವ್ವ ಅದೇನ್ ಅತ್ತಗಿತ್ತ ಹೋಯ್ತಾವೆ ನೋಡು. ಅಯ್ಯ ನೀಗೇನಾಕೈತೆವ್ವ ತಳ್ಳಕಂತ ಕೆಳಂಗಿಲ್ಲ. ಅಯ್ಯೋ ಯವ್ವ ಯವ್ವ. ನಾಯಕ್ರೆ ನಿಮ್ಗೇನಾಗ್ಲಿಲ್ಲ ತಾನೆ? ಬರೀ ಹೇಡಿಗಳೇ ತುಂಬಿದ್ದ ಈ ಊರಲ್ಲಿ ನಿಜವಾದ ಗಂಡು ಅಂತ ನೋಡಿದ್ದು ನಿಮ್ಮೊಬ್ಬರನೇ ನಾಯಕರೇ. ನರಸಿಂಹನಾಯಕರಿಗೆ 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 ನರಸಿಂಹನಾಯಕರಿಗೆ. ಏನು ಹೆದರ್ಬೇಕಾಗಿಲ್ಲ. ಹಿ ವಿಲ್ ಬಿ ಆಲ್ ರೈಟ್. ಬರ್ತೀನಿ. ಇಸ್ಕೋ ಇಸ್ಕೋ. ಪ್ರೇಮ, ಯಾಕೆ ಕಳ್ತಾ ಇದೀಯ? ಈಗ ಏನಾಯ್ತು? ಇನ್ನೇನಾಗ್ಬೇಕು? ಅವತ್ತು ನನ್ನನ್ನು ಬಿಡಿಸ್ಕೊಡಕ್ಕೆ ನೀವ್ ಅವ್ರ ಜೊತೆ ಜಗಳ ಆಡಿ ಆ ಮುತ್ತಪ್ಪನಿಗೆ ಬೋರ್ಡ್ ಹೊಡಿಸ್ದೆ ಹೋಗಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ನಿನ್ ಮಾತನಾಡ್ತ ನಿನ್ನ ಹೊತ್ಕೊಂಡು ಹೋಗಿದಾರೆ ಅಂತ ಗೊತ್ತಿದ್ರು ನಾನು ಬಳೆ ತೊಟ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕಾಯ್ತಾ? ಊರ್ ಜನ ಎಲ್ಲ ಮನೆ ಬಾಗಿಲಿಗೆ ಬಂದು ಏನ್ ಹೇಳಿದ್ರು? ಇನ್ ಮುಂದಾದ್ರೂ ನಮ್ಮೂರ್ ಹೆಣ್ಮಕ್ಳು ಮಾನ ಹಾಳಾಗ್ಲಿದ್ದಂಗೆ ನಮ್ಮೂರ್ ಮರ್ಯಾದೆ ಕಾಪಾಡಿದ್ರು ಅಂತ ಬಾಯ್ ತುಂಬ ಹೊಗಳಿಲ್ವಾ? ಹಾಗ್ ಹೊಗಳಿದ್ ಜನ ನಾಯಕರನ್ನ ಅಟ್ಟಿಸ್ಕೊಂಡ್ ಹೋಗ್ತಿದ್ದಾಗ ನಿಂತು ತಮಾಷೆ ನೋಡ್ತಿದ್ರಲ್ಲ, ಒಬ್ರಾದ್ರೂ ಸಹಾಯಕ್ ಮುಂದೆ ಬಂದ್ರ? ಛೆ, ಎಲ್ಲ ಹೇಡಿಗಳು. ಸಮಾಜಕ್ಕೆ ಬೇಡವಾದ ಕರ್ಗನ ನಾಯಕರ ತಲೆ ಮೇಲೆ ಹೊರಿಸೋದು ನನಗಿಷ್ಟ ಇಲ್ಲ. ಮಾಲ, ಯೋಧ ಪ್ರತಿಯೊಂದು ಮನೇಲೂ ಹುಟ್ಟಲ್ಲ, ಊರಿಗೊಬ್ಬ ಹುಟ್ಟಾನೆ. ಗಾಂಧಿ ಊರಿಗೊಬ್ಬ ಹುಟ್ಟಲ್ಲ, ದೇಶಕ್ಕೊಬ್ಬ ಹುಟ್ಟಾನೆ. ಇವತ್ತಿನ ಜನ ಆ ಯೋಧ ಗಾಂಧಿನ ಇವರಲ್ಲಿ ನೋಡೋಕ್ ಇಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಅದು ಇವ್ರ ಪುಣ್ಯ. ಇವ್ರ ಜೊತೆಲಿ ಇರೋದು ನಮ್ ಪುಣ್ಯ ಕಣೆ. ನೀವಿಬ್ರು ಯಾಕೆ ಈಗ ವಾದ ಮಾಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ, ಹೋಗಿ. ನಾಯ್ಕ್ರೆ, ನಂಗೆ ಯಾಕೋ ಡೌಟು. ಚಿಕ್ಕೋಳು ನೋಡಿದ್ರೆ ನಿಮ್ ತಲೆ ಮೇಲೆ ಕರ್ಗ ಕೂರ್ಸೋದ್ ಬೇಡ ಅಂತಾಳೆ, ಅಕ್ಕನ್ ನೋಡಿದ್ರೆ ನಿಮ್ಮನ್ನ ಯೋಧ ಅಂತಾಳೆ, ಗಾಂಧಿ ಅಂತಾಳೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ ಕೇಸುನು ಶ್ರೀಕೃಷ್ಣ ಪರಮಾತ್ಮನ್ ತರನಾ ಅಂತ ಅನ್ಸುತ್ತೆ. ದೊಡ್ಡಣ್ಣ ನನಗೂ ಅಷ್ಟೇ ನಿಮ್ಮೇಲೆ ಡೌಟು. ಆ